ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಕೊನೆಯ ರಾಶಿಯ ಮಾಸ ಭವಿಷ್ಯ. ಡಿಸೆಂಬರ್ ತಿಂಗಳಲ್ಲಿ ಮೀನರಾಶಿ ಜನ್ಮದಲ್ಲಿದ್ದಂಥ ಶನಿಯನ್ನು ಬದಲಾವಣೆಗಳಾಗಲೇ ಇಲ್ವಲ್ಲ, ಆಗೋದೂ ಇಲ್ಲ. ಶನಿ ಬಂದಾಗ ಏನಾಗುತ್ತೆ, ಮಂದಗತಿಯಲ್ಲಿ ವ್ಯವಹಾರಗಳು ನಡೆಯುತ್ತೆ, ಸೋಂಬೇರಿತನ ಬರುತ್ತೆ, ಅತ್ಯಂತ ನಿದ್ರೆ ಆವರಿಸ್ಕೊಡುತ್ತೆ, ನಿದ್ರೆ ಮಾಡಿಸ್ಬೇಕು ಅನಿಸುತ್ತೆ. ಇವತ್ತಾಗುವಂಥ ಕೆಲಸ ಒಂದು ವಾರವಾಗುತ್ತೆ. ಕೋಪದ ವಾತಾವರಣ, ಸಣ್ಣ ಸಣ್ಣ ವಿಚಾರಗಳಿಗೂ ಸಿಡಿ ಅಂತ ಕೋಪ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಲಿ ದಶಮ ಸ್ಥಾನದಲ್ಲಿ ಕುಜ ಬಂದಾಗ ಆರೋಗ್ಯ ಅಭಿವೃದ್ಧಿ ಇರುತ್ತೆ. ಆರೋಗ್ಯದಲ್ಲಿ ಗಾಬರಿ ಪಡುವಂಥ ವಾತಾವರಣಗಳೇನು ಬರೋದಿಲ್ಲ. ಜೊತೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ದಶಮ ಸ್ಥಾನದಲ್ಲಿ ರವಿ ಬರ್ತಾರೆ. ಹೆಸರು ಉತ್ತಮವಾದಂಥ ಹೆಸರು ಸಂಪಾದನೆ ಮಾಡ್ತೀರಿ, ಅದಕ್ಕೇನೋ ಧಕ್ಕೆಗಳಿಲ್ಲ. ಜೊತೆಲಿ 9ನೇ ಸ್ಥಾನದಲ್ಲಿರುವಂಥ ಶುಕ್ರಗ್ರಹ ಹಣಕಾಸಿನ ಯೋಗ ಫಲ ಚೆನ್ನಾಗಿದೆ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ತದೆ. ಡಿಸೆಂಬರ್ ತಿಂಗಳು ಬಿಸ್ನೆಸ್ ಇದೆ, ಹಣಕಾಸಿನ ಯೋಗ ಇದೆ, ಎಲ್ಲವೂ ಅನುಕೂಲಕರವಾದಂಥ ದಿನಗಳು ಇರುತ್ತೆ. 4ನೇ ಮನೆಯಲ್ಲಿರುವಂಥ ಗುರುವಿನ ಯೋಗ ಫಲವೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿರುವಂತಹ ಮೀನರಾಶಿ ಡಿಸೆಂಬರ್ ತಿಂಗಳಲ್ಲಿ ಉತ್ತಮವಾದಂತಹ ಮಾಸ ನಿಮಗೆ. ಈ ಮಾಸವನ್ನು, ಈ ದಿನವನ್ನು ಮತ್ತೆ ಬರುತ್ತೆ ಅಂತ ನೀವು ಖಂಡಿತವಾಗಿ ನೀವು ಊಹೆಯನ್ನು ಸಹ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರಬಹುದು. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ಈಗಿರುವಂಥ ಸ್ಥಿತಿಗತಿಗಳಲ್ಲಿ ನಾನು ಹೇಳಬೇಕು ಅಂತ ಅಂದರೆ, ಒಂದು ರೀತಿಯಲ್ಲಿ 2026ನೇ ಇಸ್ವಿ ಮೀನರಾಶಿಯವರಿಗೆ ಒಂದು ರೀತಿಯಾದಂಥ ಫಲವನ್ನು ಕೊಡುವಂಥ ಯೋಗವನ್ನೇ ಕಾಡಿರುತ್ತೆ ಹೊರತು ಕಷ್ಟವನ್ನಂತೂ ಕೊಡೋದಿಲ್ಲ. ನನಗೆ ಗೊತ್ತಿರೋದ ರೀತಿಯಲ್ಲಿ ಒಂದು ರೀತಿಯಾದಂಥ ಶುಭವಾಗಿರುವಂಥ ಫಲವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಆರಂಭದಲ್ಲಿಯೇ ಮಾಡುತ್ತದು. ಜನವರಿ, ಫೆಬ್ರವರಿ, ಮಾರ್ಚಲ್ಲೇ ಉತ್ತಮವಾದಂತಹ ಆರಂಭವನ್ನು, ನಿಮಗೆ ಉತ್ತಮವಾದಂಥ ಅದೃಷ್ಟವನ್ನು ನಿಮಗೆ ಕೊಡುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ. ಈಗಲೂ ಸಹ ಶನಿ ದೋಷದಲ್ಲಿದ್ದಾರೆ ಅನ್ನೋದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಯೋಗದಲ್ಲಿದೆ. ಮೀನರಾಶಿಯವರಿಗೆ ಗುರುವಿನ ಯೋಗ ಫಲ ಇದೆ, ಕುಜನ ಯೋಗ ಫಲ, ಶುಕ್ರನ ಯೋಗ ಫಲ, ಬುಧನ ಫಲ, ಎಲ್ಲವೂ ಗ್ರಹಗಳ ಫಲದಿಂದ ಈಗ ಪ್ರಯತ್ನಿಸಿದ ಕೆಲಸಗಳು ಸಫಲತೆಯನ್ನು ಕಾಣುವಂಥದ್ದು. ನೀವು ಕಣ್ಣು ಮುಚ್ಚಿಕೊಟ್ಟಿರೋದ್ರಿಂದ ಫಸ್ಟು ಕಣ್ಣನ್ನು ತೆರಿಬೇಕಾಗ್ತದೆ. ಆದಷ್ಟು ನಿದ್ರೆಯಿಂದ ಎದೊಳಬೇಕಾಗ್ತದೆ. ಸೋಂಬೇರಿತನವನ್ನು ಒದರಿ ಬೇಗ ಕೆಲಸಗಳಿಗೆ ನೀವು ಓಡಾಡಬೇಕಾಗ್ತದೆ. ಹೊರ ದೇಶಗಳಿಗೆ, ಹೊರ ಪ್ರಪಂಚಗಳಿಗೆ, ಹೊರ ರಾಜ್ಯಗಳಿಗೆ ನೀವು ಓಡಾಟಗಳು ಜಾಸ್ತಿ ಆಗುತ್ತೆ. ಈ ರಾಶಿಯವರಿಗೆ ಉತ್ತಮವಾದಂಥ ಕೆಲಸಗಳು ನಿಮಗೆ ಹತ್ತತ್ರ ಬರ್ತಲೇ ಇರುತ್ತೆ. ವ್ಯವಹಾರಗಳ ಪ್ರಗತಿಗೆ ಕಾಣುತ್ತೆ. ಮತ್ತು ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಪ್ರಶಂಸೆಗಳು ಸಿಗುತ್ತೆ. ಕೈ ಹಾಕಿದ ಕೆಲಸಗಳು, ಎಷ್ಟು ಕೆಲಸಗಳು ಅಂತಂದರೆ ನಿಮಗೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟು ಕೆಲಸಗಳು ನಿಮ್ಮ ಹತ್ರ ಬರ್ತಾ ಇರುತ್ತೆ. ಇದೆಲ್ಲವೂ ಸಹ ಬಂದರೂ ಸಹ ನಿಮಗೆ ಸೋಂಬೇರಿತನ, ಜಡತ್ವ, ಆಲಸ್ಯ ಇವೆಲ್ಲವೂ ಸಹ ಶನಿಯಿಂದ ಬಂದಿರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. 7.5 ಇದ್ದರೂ ಸಹ ನಿಮಗೆ 7.5 ಪ್ರಭಾವ ನಿಮಗೆ ಕಾಣದ ರೀತಿಯಲ್ಲಿ ಮಿಕ್ಕಿದ ಯೋಗ ಫಲ ಬರ್ತಾ ಇದೆ. 7.5 ಕಷ್ಟ ದಿನಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಗೊಂದಲಗಳು ಜಾಸ್ತಿ, ಭಯದ ವಾತಾವರಣಗಳು ಜಾಸ್ತಿ, ಕಷ್ಟ ನಷ್ಟ ದಿನಗಳು ಜಾಸ್ತಿ. ಈ 7.5 ಸಹ ಶನಿಯ ದೋಷದಲ್ಲಿದ್ದಾಗಲೂ ಸಹ ಕೆಲವು ಗ್ರಹಗಳು ನಿಮಗೆ ಯೋಗ ಫಲವನ್ನು ಕೊಡ್ತಿದ್ದಾವೆ ಅಂತ ಅಂದರೆ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕಾಗ್ತದೆ. ಅದನ್ನು ಹೇಳುವಂಥದ್ದು, ಯೋಗ ದಿನ ಬಂದಾಗ ನಾವು ಯಾಮಾರಬಾರ್ದು. ಯಾಮಾರಿದ್ರೆ ಇಂಥ ಯೋಗ ದಿನಗಳು ಮತ್ತೆ ನಾವು ಕಾದರೂ ಸಹ ಸಿಗೋದಿಲ್ಲ. ಅದರಿಂದ ಮೀನರಾಶಿಯವರಿಗೆ ಉತ್ತಮವಾದಂಥ ಯೋಗ ದಿನಗಳು ಬಂದಿದೆ. ನಿಮ್ಮ ರಾಶ್ಯಾಧಿಪತಿ ಬಂದು ಗುರುಬಲ ಯೋಗ, ರಾಶ್ಯಾಧಿಪತಿ ಗುರು ಬಂದಾಗ ಗುರುವಿನ ಯೋಗ ಫಲವೂ ಚೆನ್ನಾಗಿರೋದ್ರಿಂದ ರಾಯರ ಪ್ರಾರ್ಥನೆ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಮಂತ್ರಾಲಯ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಯರ ಪ್ರಾರ್ಥನೆ, ರಾಯರ ಕ್ಷೇತ್ರಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಪಾದವನ್ನು ಇಡ್ತಿದ್ದಂಗೆ, ನಿಮ್ಮ ಕಾಲಿನ ಇಡ್ತಿದ್ದಂಗೆ ಅಲ್ಲೊಂದು ವೈಬ್ರೇಷನ್ ಶುರುವಾಗುತ್ತೆ. ಗುರುವಿನ ಅನುಗ್ರಹಕ್ಕೆ ನೀವು ಪ್ರಾಪ್ತರಾಗ್ತೀರಿ. ಯಾಕೆಂದರೆ ಮಂತ್ರಾಲಯದ ಯೋಗ ಫಲ, ಆ ಭೂಮಿಯ ಫಲ, ಆ ಜಾಗದ ಮಹಿಮೆ ಅಗಾಧವಾದಂಥದ್ದು. ಆ ಭೂಮಿಗೆ ಹೋಗ್ಬಿಟ್ರೆ ಸಾಕು, ಆ ಜಾಗದ ಸ್ಪರ್ಶವಾದರೆ ಸಾಕು, ನಿಮಗೆ ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ. ನೀವೆಲ್ಲರೂ ಸಹ ಈ ಮೀನರಾಶಿಯವರಿಗೆ ಉತ್ತಮವಾದ ದಿನಗಳು ಬರ್ತಾ ಇದೆ. ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೇವೆ. ಭಗವಂತ ನಿಮ್ಮ ಎಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.